ಮಕ್ಕಳೇ, ಹೇಗಿದ್ದೀರಾ? ದಿನಕ್ಕೊಂದು ಕತೆಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ಧ್ರುವ ನಕ್ಷತ್ರನಾದ ಧ್ರುವ ರಾಜಕುಮಾರನ ಕಥೆಯನ್ನ ಕೇಳಿ ತಿಳಿದುಕೊಳ್ಳೋಣ. ಒಂದಾನೊಂದು ಕಾಲದಲ್ಲಿ ಉತ್ತಾನಪಾದ ಎಂಬ ಮಹಾನ್ ರಾಜನಿದ್ದನು. ಅವನಿಗೆ ಸುನೀತಿ ಮತ್ತು ಸುರುಚಿ ಎಂಬ ಇಬ್ಬರು ಹೆಂಡತಿಯರಿದ್ದರು. ಹಾಗೂ ಧ್ರುವ ಮತ್ತು ಉತ್ತಮ ಎಂಬ ಇಬ್ಬರು ಮಕ್ಕಳಿದ್ದರು. ಧ್ರುವನು ಸುನೀತಿಯ ಮಗನಾಗಿದ್ದನು ಮತ್ತು ಉತ್ತಮನು ಸುರುಚಿಯ ಮಗನಾಗಿದ್ದನು. ಒಂದು ದಿನ ಧ್ರುವನು ತನ್ನ ಅಣ್ಣನಾದ ಉತ್ತಮನನ್ನು ತನ್ನ ತಂದೆಯ ಮಡಿಲಿನಲ್ಲಿ ಕುಳಿತಿರುವುದನ್ನು ಕಂಡನು. ಪ್ರೀತಿಯಿಂದ ತುಂಬಿದ ಧ್ರುವನು ತನ್ನ ತಂದೆಯ ಮಡಿಲಿನಲ್ಲಿ ಕುಳಿತುಕೊಳ್ಳಲು ಓಡಿದನು. ಆದರೆ ಅವನ ಸವತಿಯಾದ ಸುರುಚಿ ಅವನನ್ನು ತಡೆಯಿತು ಮತ್ತು, ಧ್ರುವ, ನೀನು ರಾಜನ ಮಡಿಲಿನಲ್ಲಿ ಕುಳಿತುಕೊಳ್ಳುವ ಸಾಧ್ಯವಿಲ್ಲ. ನನ್ನ ಮಗನಾದ ಉತ್ತಮನಿಗೆ ಮಾತ್ರ ಆ ಹಕ್ಕಿದೆ. ನೀನು ರಾಜನ ಮಡಿಲಿನಲ್ಲಿ ಕುಳಿತುಕೊಳ್ಳಲು ಬಯಸಿದರೆ ಮುಂದಿನ ಜನ್ಮದಲ್ಲಿ ನನ್ನ ಮಗನಾಗಿ ಹುಟ್ಟಬೇಕು ಎಂದು ಹೇಳಿದಳು. ಆಘಾತಗೊಂಡ ಧ್ರುವನು ತನ್ನ ತಾಯಿಯಾದ ಸುನೀತಿಯ ಬಳಿ ಓಡಿದನು. ಅವಳು ಅವನನ್ನು ಸಮಾಧಾನಪಡಿಸಿ ವಿಷ್ಣುವಿನ ಆಶೀರ್ವಾದವನ್ನು ಪಡೆಯಲು ಸಲಹೆ ನೀಡಿದಳು. ವಿಷ್ಣುವಿನ ಆಶೀರ್ವಾದವನ್ನು ಪಡೆಯಲು ಧ್ರುವನು ಕಾಡಿನತ್ತ ಹೊರಟನು. ಅಲ್ಲಿ ಅವನು ಜ್ಞಾನಿಯಾದ ನಾರದ ಮುನಿಯನ್ನು ಭೇಟಿಯಾದನು. ಧ್ರುವನ ನಿರ್ಧಾರವನ್ನು ನೋಡಿ ನಾರದನು ಮೆಚ್ಚಿದನು. ನಾರದರು ಅವನಿಗೆ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಜಪಿಸು, ವಿಷ್ಣುವಿನ ಧ್ಯಾನ ಮಾಡು ಎಂದು ಸಲಹೆ ನೀಡಿದರು. ಧ್ರುವನು ನಾರದರ ಸಲಹೆಯನ್ನು ಅನುಸರಿಸಿ ತಪಸ್ಸು ಆರಂಭಿಸಿದನು. ದಿನಗಳು ವಾರಗಳಾಗಿ, ವಾರಗಳು ತಿಂಗಳುಗಳಾಗಿ ಬದಲಾದವು. ಅವನ ಭಕ್ತಿ ಅಷ್ಟೊಂದು ತೀವ್ರವಾಗಿತ್ತು, ಅದು ಸ್ವರ್ಗವನ್ನು ಕಂಪಿಸಿತು. ಧ್ರುವನ ಅಚಲ ಭಕ್ತಿಯಿಂದ ಸಂತುಷ್ಟನಾದ ಶ್ರೀ ವಿಷ್ಣುವು ಅವನ ಮುಂದೆ ಕಾಣಿಸಿಕೊಂಡನು ಮತ್ತು, ಧ್ರುವ, ನಿನ್ನ ಭಕ್ತಿಯಿಂದ ನಾನು ಸಂತುಷ್ಟನಾಗಿದ್ದೇನೆ. ಯಾವ ವರವನ್ನು ಬೇಕಾದರೂ ಕೇಳು, ಅದು ನಿನಗೆ ದೊರೆಯುತ್ತದೆ ಎಂದು ಹೇಳಿದನು. ಧ್ರುವನು ವಿನಮ್ರವಾಗಿ, ಓ ದೇವರೇ, ನಾನು ನಿಮ್ಮ ಆಶೀರ್ವಾದವನ್ನು ಮತ್ತು ನಿಮ್ಮನ್ನು ಸದಾ ಸ್ಮರಿಸಲು ಒಂದು ಸ್ಥಳವನ್ನು ಬಯಸುತ್ತೇನೆ ಎಂದು ಉತ್ತರಿಸಿದನು. ವಿಷ್ಣು ಧ್ರುವನಿಗೆ ಸ್ವರ್ಗದಲ್ಲಿ ಧ್ರುವತಾರೆಯಾಗಿ ಸ್ನಾನ ನೀಡಿದನು. ಅಲ್ಲಿ ಅವನು ಶಾಶ್ವತವಾಗಿ ಪ್ರಕಾಶಿಸುತ್ತಾ ಅವನ ಭಕ್ತಿ ಮತ್ತು ನಿರ್ಧಾರವನ್ನು ಎಲ್ಲರೂ ನೆನಪಿಸಿಕೊಳ್ಳುತ್ತಾರೆ. ಧ್ರುವನಂತೆ ದೃಢ ನಿಶ್ಚಯ ಮತ್ತು ಭಕ್ತಿಯಿಂದ ಇರಲು ನಿಮ್ಮ ಜೀವನದಲ್ಲಿ ಮಹತ್ವ ಮತ್ತು ದೈವಿಕ ಆಶೀರ್ವಾದವನ್ನು ಪಡೆಯುತ್ತೀರಿ. ಮಕ್ಕಳೇ, ನಿಮಗೆ ಇಂದಿನ ಕತೆ ಇಷ್ಟವಾಗಿದ್ದಲ್ಲಿ ನಮ್ಮೊಂದಿಗೆ ಇರಿ. ಇಂತಹ ಹಲವಾರು ಕತೆಗಳು ನಾವು ನಿಮ್ಮ ಮುಂದೆ ಇಡುತ್ತೇವೆ.